ಇವತ್ತು ಬೆಳಗ್ಗೆನೇ ಬಿಸಿ ಬಿಸಿ ಟೀ ಜೊತೆ ಪಾರ್ಲೆಜಿ ಬಿಸ್ಕೆಟ್ನ ತಿಂದ್ಕೊಂಡೆ. ಅದಾದಮೇಲೆ ಸ್ನಾನ ಗೀನ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಹೋಗಿದ್ದು ವರ್ಧಮಾನ್ ಕೆಫೆಗೆ. ಇದು ಬಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಅಲ್ಲಿ ಹೋಗಿ ಒಂದು ಪ್ಲೇಟ್ ಪೂರಿನ ತೊಗೊಂಡೆ. ಪೂರಿ ಜೊತೆ ಆಲೂ ಪಲ್ಯ, ಆಮೇಲೆ ಚಟ್ನಿ, ತರಕಾರಿ, ಸಾಗು ಎಲ್ಲ ಕೊಟ್ಟಿದ್ದರು. ಪೂರಿ ಜೊತೆ ಆಲೂ ಪಲ್ಯ ಅಂತೂ ಟೇಸ್ಟ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ಪೂರಿ ಜೊತೆ ತರಕಾರಿ ಸಾಗುನ ಟ್ರೈ ಮಾಡಿದೆ, ಅದು ಕೂಡ ಚೆನ್ನಾಗಿತ್ತು. ತಿಂಡಿ ತಿಂತ ಅಲ್ಲೇ ಒಂದು ಟಿ ವಿ ಇಟ್ಟಿದ್ರು. ಟಿ ವಿನಲ್ಲಿ ಹಿಂದಿ ಸಾಂಗ್ಸ್ ಎಲ್ಲ ಹಾಕಿದ್ರು. ಅದನ್ನು ನೋಡ್ತಾ ತಿಂಡಿನ ತಿಂದ್ಕೊಂಡೆ. ಇದು ಬಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಲು. ಬೆಳಗ್ಗೆ ನಿಮಗೆ ತಿಂಡಿನೂ ಸಿಗುತ್ತೆ, ಮಧ್ಯಾಹ್ನ ಊಟನೂ ಸಿಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸು ಸಿಗುತ್ತೆ, ಮತ್ತು ರಾತ್ರಿ ಡಿನ್ನರು ಇರುತ್ತೆ. ಇದರ ಅಡ್ರೆಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಕೆಲಸಕ್ಕೆ ಅಂತ ಬಂದು ಕೂತ್ಕೊಂಡೆ. 2 ಗಂಟೆವರೆಗೂ ಕೆಲಸ ಎಲ್ಲ ಮಾಡಿಬಿಟ್ಟು ಊಟಕ್ಕೆ ಅಂತ ಹೋದಾಗ ಬಿಸಿ ಅನ್ನ ಏನೋ ರೆಡಿಯಾಗಿತ್ತು. ಅದಕ್ಕೆ ಏನಾನ ಮಾಡೋಣ ಅಂತ ಫ್ರಿಜ್ನ ತೆಗೆದೆ. ಫ್ರಿಜ್ಜಲ್ಲಿ 2 ಸೌತೆಕಾಯಿ ಇತ್ತು. ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡು ಪಲ್ಯ ಮಾಡೋಕ್ಕೆ ಅಂತ ನಿಂತೆ. ಆಮೇಲೆ ಕಾದ ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಏನೋ ಮಾಡಿದೆ. ಆ ಒಗ್ಗರಣೆಗೆ ಹೆಚ್ಚಿರೋ ಸೌತೆಕಾಯಿನೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ನೀರು, ಉಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಿಸೋಕ್ಕೆ ಅಂತ ಇಟ್ಟೆ. ಆಮೇಲೆ 10-15 ನಿಮಿಷ ಬೇಯಿಸ್ಬಿಟ್ಟು ಬೆಂದಿರೋ ಸೌತೆಕಾಯಿಗೆ ಖಾರದ ಪುಡಿ, ಮೆಣಸಿನ ಪುಡಿ, ಪಲ್ಯದ ಪುಡಿ ಎಲ್ಲ ಹಾಕ್ಕೊಂಡೆ. ನೀವು ಬೇಕಾದ್ರೆ ಮಸಾಲೆ ಪುಡಿ ಬೇಕಾದರೂ ಹಾಕ್ಕೋಬೋದು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ 15 ನಿಮಿಷಗಳ ಕಾಲ ಬೇಯಿಸ್ಬಿಟ್ಟು ತೆಗೆದು ನೋಡಿದಾಗ ಸ್ಪೈಸಿಯಾಗಿರೋ ಬಿಸಿ ಸೌತೆಕಾಯಿ ಪಲ್ಯ ರೆಡಿಯಾಗಿತ್ತು. ಆಮೇಲೆ ಬಿಸಿ ಅನ್ನದ ಜೊತೆಗೆ ಆ ಸೌತೆಕಾಯಿ ಪಲ್ಯನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದ್ಕೊಂಡೆ. ಅದೆಲ್ಲ ಆದಮೇಲೆ ವಾಪಸ್ ಹೋಗಿ ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಮಾಡಿಬಿಟ್ಟು ಎದ್ಬಿಟ್ಟು ಆಚೆ ಕಡೆ ಹೋದೆ ವಾಕಿಂಗ್ಗೆ ಅಂತ. ವಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬರುವಾಗ ತಾತ ಟೀಗೆ ಹೋಗಿಬಿಟ್ಟು ಒಂದು ಬಿಸಿ ಚಾಯ್ನ ತಗೊಂಡೆ. ಚಾಯ್ ಎಲ್ಲ ಕುಡಿದಾದ್ಮೇಲೆ ಲೋಟದಲ್ಲಿ ಚಾಯ್ ಕೂಡ ಖಾಲಿ ಆಯಿತು. ಜೋಬಿಂದ 15 ರೂಪಾಯಿ ಕೂಡ ಖಾಲಿ ಆಯಿತು. ಸರಿ ಅಂತ ಆಮೇಲೆ ಮನೆಗೆ ಬಂದೆ. ಮತ್ತೆ ಕೆಲಸ ಎಲ್ಲ ಮಾಡಿ ಮುಗಿಸಿ ರಾತ್ರಿ ಊಟಕ್ಕೆ ಅಂತ ಹೋದಾಗ ಬಿಸಿ ಅನ್ನ ಮತ್ತೆ ರೆಡಿಯಾಗಿತ್ತು. ಆಮೇಲೆ ಫ್ರಿಜ್ಜಿಂದ ತೆಗೆದಿರೋ ಕೂಲಾಗಿರೋ ಪಲ್ಯ ಕೂಡ ಇತ್ತು. ಅನ್ನ ಪಲ್ಯ ಮಿಕ್ಸ್ ಮಾಡ್ಕೊಂಡು ತಿನ್ನೋವಾಗ ರಾಮಾಚಾರಿ ಸೀರಿಯಲ್ ಕೂಡ ಬರ್ತಾಯಿತ್ತು. ನೆನ್ನೆ ಮಾಡಿರೋ 4 ಜಾಮೂನ್ ಮಿಕ್ಕಿತ್ತು ಅಂತ 1 ಜಾಮೂನ್ನ ಬಾಯಿಗೆ ಹಾಕ್ಕೊಂಡೆ. ಆಮೇಲೆ ಗೇಟ್ ಲಾಕ್ ಮಾಡಿದೆ. ಇನ್ನೇನು ರಾತ್ರಿ ಆಯಿತು, ಮಲ್ಕೊಳ್ಳೋ ಟೈಮ್ ಬಂದಾಯಿತು ಅಂತ ಲೈಟು ಆಫ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.